ಶರಣ್ ಪಂಪ್ವೆಲ್ ಭರತ್ ಹತ್ಯೆಗೆ ಬೆದರಿಕೆ ಒಡ್ಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಸುಹಾಸ್ ಬಗ್ಗೆ ಪೊಲೀಸರೇ ಸುಳಿವನ್ನ ಕೊಟ್ಟಂತಹ ಆರೋಪ ಇದೆ. ಈಗ ಮತ್ತಿಬ್ಬರು ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಿದೆ. ಸರ್ಕಾರದ ಪ್ರೇರಣೆಯಿಂದ ಇಂತಹ ಪೋಸ್ಟ್ ಹಾಕುವಂತಹ ಕೆಲಸ ಆಗ್ತಿದೆ. ಪರಿಸ್ಥಿತಿ ಸರ್ಕಾರದ ಕೈ ಮೀರಿ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ಅವರ ಮನೆಗೆ ನುಗ್ಗಿ ಅವರನ್ನ ತಂದು ನ್ಯಾಯದ ಇದಕ್ಕೆ ಒಪ್ಪಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಇವು ಹೀಗೆ ಮುಂದುವರೆದ್ರೆ ನೀವು ರಕ್ತಪಾತಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಿ ಅಷ್ಟೇ. ಈ ದೇಶದಲ್ಲಿ ಒದೆ ತಿನ್ಕೊಂಡೇ ಬದುಕಕ್ಕಾಗೋದಿಲ್ಲ, ಒಂದು ಸಾರಿ ಹಿಂದಕ್ಕೆ ತಿರ್ಕೊಳ್ಬೇಕಾಗತ್ತೆ. ಈಗ ಪಾಕಿಸ್ತಾನ 28 ಜನರನ್ನ ಇದನ್ನು ತಗೊಂಡಿದ್ರ ಪ್ರಾಣ ತಗೊಂಡಿದ್ರಿಂದ ಈಗ ದೇಶ ಎದ್ದು ನಿಂತಿದೆ. ಅವ್ರಿಗೆ ಉತ್ತರ ಕೊಡಬೇಕು ಅಂತೇಳಿ 6 ವರ್ಷ ನಿಮಗೆ ಹಾಕಿಲ್ಲ, ಯುದ್ಧ ಬೇಡ ಅಂತ ಬೇರೆ ಒಂದು ಕಡೆ ಹೇಳ್ತೀರಿ. ಈಗ ಒಬ್ಬೊಬ್ಬರಾಗೆ ಹೇಳಕ್ ಶುರು ಮಾಡಿದ್ದಾರೆ, ನಾವು ರೆಡಿ ಇದ್ದೀವಿ, ನಾವು ರೆಡಿ ಇದ್ದೀವಿ ಅಂತ. ಮೊದಲೇನಂತ ಹೇಳಿದ್ದು ನೀವು, ಯುದ್ಧ ಬೇಡ. ಆದರೆ ಇಲ್ಲಿ ಯಾರು ಒಬ್ಬನ್ ತೀರ್ಕೊಂಡಾಗ ನಿಮಗೆ ಇಷ್ಟು ರೋಷ ಬರುತ್ತೆ. 28 ಜನ ತೀರ್ಕೊಂಡಾಗ ಅವ್ರನ್ನ ನಾವೇನಾದರೂ ಯುದ್ಧ ಮಾಡಿದ್ರೆ ಅವ್ರೇನೋ ಬದುಕಿ ಬರ್ತಾರ ವಾಪಸ್ಸು?